ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ರೈತರ ಮೇಲಿನ ಪೊಲೀಸರ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲಾಡಳಿತದ ಭವನದ ಎದುರು ಪ್ರತಿಭಟನೆ ಆಗಿದೆ. ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಪ್ರತಿಭಟನಾಕಾರರು. ಜಿಲ್ಲಾಡಳಿತದ ಮುಖ್ಯ ದ್ವಾರದ ಬಳಿ ತೆರಳುತ್ತಾ ಇದ್ದಂತಹ ರೈತರನ್ನ ತಡೆದಿದ್ರು ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಜೋರಾಗಿನೇ ಇತ್ತು. ಪೊಲೀಸರು ವಾಸ್ತವ ಸ್ಥಿತಿಯನ್ನು ಅರಿತು ರೈತರ ಪರವಾಗಿ ಕೆಲಸ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರು. ಮುಖ್ಯ ದ್ವಾರದ ಹತ್ರ ರೈತರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ಪೊಲೀಸರು. ಆಗ ಪೊಲೀಸರು ಹಾಗೂ ಅಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇರ್ತಾರಲ್ಲ ರೈತರು, ಅವ್ರ ಮಧ್ಯೆ ಮಾತಿನ ಚಕಮಕಿ ಜಾಸ್ತಿ ಆಗಿಬಿಟ್ಟಿದೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತದ ಭವನದ ಎದುರು ಪ್ರತಿಭಟನೆ ಮಾಡಲಾಗಿದೆ. ಪೊಲೀಸರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಪ್ರತಿಭಟನಾಕಾರರು. ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಅಭಿವೃದ್ಧಿ ಹೆಸರಲ್ಲಿ ಬಿಡದಿ ಟೌನ್ಶಿಪ್ ನಲ್ಲಿ ಭೂಮಿ ಕೀಳಲು ಹೊರಟಿರುವ ಸರ್ಕಾರಕ್ಕೆ ರೈತರ ಮೇಲಿನ ಅಧಿಕಾರಿಗಳ ದೌರ್ಜನ್ಯಕ್ಕೆ ಬಿಡದಿಯಲ್ಲಿ ಬಲವಂತದ ಭೂ ಸ್ವಾಧೀನ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ ಬೇಕೇ ಬೇಕು. ಬೇಕೇ ಬೇಕು. ರೈತರಿಂದ ಬಲವಂತದ ಭೂಮಿ ಕೀಳಲು ಹೊರಟಿರುವ ಸರ್ಕಾರಕ್ಕೆ ಗುಲಾಮಗಿರಿ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಗುಲಾಮಗಿರಿ ಸರ್ಕಾರಕ್ಕೆ ಸರ್ಕಾರದ ಅಧೀನ ಅಧಿಕಾರಿಗಳು ನೀವು ಗುಲಾಮರಾಗಿ ಕೆಲಸ ಮಾಡಬೇಡಪ್ಪ. ನೀವು ರೈತರ ಪರವಾಗಿ ಕೆಲಸ ಮಾಡಿ ವಾಸ್ತವ ಸ್ಥಿತಿ ಏನಿದೆ ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಹಾಕೊಂಡು ನಿನ್ನೆ ನಡೆದಿರ್ತಕ್ಕಂಥದ್ದು ಪೊರಕೆ ಚಳುವಳಿ ಅಷ್ಟೇ. ನಿನ್ನೆ ಕೇವಲ ಬರೀ ಪೊರಕೆ ಚಳುವಳಿ ಅಷ್ಟೇ ನಡೆದಿರೋದು. ಮುಂದೆ ನಮ್ಮ ಆರೆ ಗುದ್ಲಿ ಮಾವಟಿ ಎಲ್ಲ ಬರ್ತಾವೆ ಹೊರಗಡೆಗೆ. ಮುಂದೆ ನಾವು ನಮ್ಮ ಆರೆ ಗುದ್ಲಿ ಮಾವಟಿ ಉಜ್ಜೋರಿ ಪಾರ್ಕೋಲ್ ತರಬೇಕಾಯ್ತದೆ. ಇನ್ನು ಇವತ್ತು ಪಾರ್ಕೋಲ್ ತಂದಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ರೈತರು ನ್ಯಾಯ ಕೇಳಕ್ ಬಂದೀವಿ. ನಾವಿಲ್ಲಿ ನ್ಯಾಯ ಕೇಳಕ್ ಬಂದಿರೋ ಈ ರೀತಿ ತಡತ್ತು ಅಂತ ಹೇಳಿದ್ರೆ ಇದು ನ್ಯಾಯನೇನ್ರಿ? ನೀವು ಇದು ಪೊಲೀಸರು ನಿಮಗೆ ಸೌಜನ್ಯ ತರ್ತಕ್ಕಂಥದ್ದಲ್ಲ. ನಿಮ್ಮ ಸರ್ಕಾರ ರೈತರದವರು ಮತ ಕೊಟ್ಟರು ದೊರೆಗಳು. ನಾವು ನಮ್ಮನ್ನ ನೀವು ತಡೆದ್ರೆ ಇನ್ಯಾರನ್ನು ತಡೆಯಲ್ಲ ನೀವು. ಆದ್ರಿಂದ ಮೊದಲು ಅವಕಾಶ ಮಾಡಿ ರೈತರಿಗೆ ಅವಕಾಶ ಕೊಡಿ ಅಷ್ಟೇ. ಮೊದಲು ರೈತರ ಅನ್ನ ತಿಂತಿದ್ರೆ ಇಲ್ಲ ಸರ್ಕಾರ ರೈತರ ಪರವಾಗಿಲ್ಲಪ್ಪ ನಾವು ರಿಯಲ್ ಎಸ್ಟೇಟ್ ಗುಲಾಮಗಿರಿ ಆಗಿವಿ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರೇ, ನೀವು ರಿಯಲ್ ಎಸ್ಟೇಟ್ ಗುಲಾಮಗಿರಿ ಆಗಿದ್ರೆ ರೈತರ ಮೇಲೆ ಲಾಠಿ ಮಾಡಿ. ಗುಂಡು ಹಾಕಿದ್ ಗುಂಡ್ರಾಯನ್ ಸರ್ಕಾರ ಉಳಿಲಿಲ್ಲ, ಇನ್ನು ನೀವು ಯಾರು ಉಳಿತೀರಿ ನೀವು? ಅದರಿಂದ ಅವಕಾಶ ಮಾಡಿ ಬಿಡಿ. ಜಿಲ್ಲಾಧಿಕಾರಿ ಕೊಡ್ತೀವಿ. ಸರ್ಕಾರದ ಅಧೀನ ಅಧಿಕಾರಿಗಳು ನೀವು ಗುಲಾಮರಾಗಿ ಕೆಲಸ ಮಾಡಬೇಡಪ್ಪ. ನೀವು ರೈತರ ಪರವಾಗಿ ಕೆಲಸ ಮಾಡಿ ವಾಸ್ತವ ಸ್ಥಿತಿ ಏನಿದೆ ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಹಾಕೊಂಡು ನಿನ್ನೆ ನಡೆದಿರ್ತಕ್ಕಂಥದ್ದು ಪೊರಕೆ ಚಳುವಳಿ ಅಷ್ಟೇ. ನಿನ್ನೆ ಕೇವಲ ಬರೀ ಪೊರಕೆ ಚಳುವಳಿ ಅಷ್ಟೇ ನಡೆದಿರೋದು. ಮುಂದೆ ನಮ್ಮ ಆರೆ ಗುದ್ಲಿ ಮಾವಟಿ ಎಲ್ಲ ಬರ್ತಾವೆ ಹೊರಗಡೆ. ಭೂಮಿ ಕೀಳಲು ಹೊರಟಿರುವ ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಅಭಿವೃದ್ಧಿ ಹೆಸರಲ್ಲಿ ಬಿಡದಿ ಟೌನ್ಶಿಪ್ ನಲ್ಲಿ ಭೂಮಿ ಕೀಳಲು ಹೊರಟಿರುವ ಸರ್ಕಾರಕ್ಕೆ ರೈತರ ಮೇಲಿನ ಅಧಿಕಾರಿಗಳ ದೌರ್ಜನ್ಯಕ್ಕೆ ಬಿಡದಿಯಲ್ಲಿ ಬಲವಂತದ ಭೂ ಸ್ವಾಧೀನ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ ಬೇಕೇ ಬೇಕು. ಬೇಕೇ ಬೇಕು. ರೈತರಿಂದ ಬಲವಂತದ ಭೂಮಿ ಕೀಳಲು ಹೊರಟಿರುವ ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಮಾಡಲು ಹೊರಟಿರುವ